ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಸುವೆ ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ. ಪ್ರೀತಿಸುವೆ ನಾ యేసయ్య, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ನಾ యేసయ్య, ಎಂದೆಂದು ಪ್ರೀತಿಸುವೆ. ಬ್ಯುಸಿ ಬ್ಯುಸಿ ಬ್ಯುಸಿ. ನಿಮ್ಮ ಸುತ್ತಲೂ ನೋಡಿ, ಎಲ್ಲವೂ ಮತ್ತು ಎಲ್ಲರೂ ಏನೋ ಒಂದು ಕೆಲಸದಲ್ಲಿ ಇದ್ದಾರೆ. ಜೇನುನೊಣ ಹೂಗಳನ್ನು ಉಣಿಸೋದ್ರಲ್ಲಿ ಬ್ಯುಸಿಯಾಗಿದೆ, ಹಕ್ಕಿಗಳು ಆಹಾರ ಹುಡುಕ್ತಿವೆ, ಜನರು ಮಕ್ಕಳನ್ನು ನೋಡಿಕೊಳ್ಳಲು ಬ್ಯುಸಿಯಾಗಿದ್ದಾರೆ, ಕೆಲಸಕ್ಕೆ ಓಡಿ ಹೋಗ್ತಿದ್ದಾರೆ, ಶಾಲೆಯಲ್ಲಿ ಕಲಿತಿದ್ದಾರೆ. ಬ್ಯುಸಿಯಾಗಿರೋದು ಯಾವಾಗ್ಲೂ ಮುಂದುವರಿತಾನೇ ಇರುತ್ತೆ. ನನ್ ಬೆಕ್ಕು ಮಾತ್ರ ಬ್ಯುಸಿನೇ ಆಗಿರಲ್ಲ. ನಮಸ್ಕಾರ, ವಿಮೆನ್ ಆಫ್ ಹೋಪ್ಗೆ ಸ್ವಾಗತ. ನೀವು ತುಂಬಾ ಬ್ಯುಸಿಯಾಗಿಲ್ಲ ಎಂದು ಭಾವಿಸ್ತೇನೆ. ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ, ಸ್ನೇಹ, ಸಂತೋಷವನ್ನ ಅನುಭವಿಸಿ. ಇಂದು ನಾವು ಮಹಿಳೆಯರು ಒಟ್ಟಾಗಿ ಸೇರಿ ಜೀವನವನ್ನು ಸಂಪೂರ್ಣವಾಗಿ ಬದುಕುವುದು ಹೇಗೆ ಎಂಬುದನ್ನ ಕಲಿಯುವ ಸಮಯ. ನಾನು ಜೆನಿಫರ್ ಮತ್ತು ಇಲ್ಲಿ ಟ್ಯಾಮಿ ಇದ್ದಾಳೆ. ನಮಸ್ಕಾರ. ನಿಮ್ಮೆಲ್ಲರನ್ನು ನಮ್ಮ ಜೊತೆಯಲ್ಲಿ ಸೇರಿಸಿಕೊಂಡದಕ್ಕೆ ತುಂಬಾ ಸಂತೋಷ. ಈ ಬಾರಿ ನಾವು ಎಲ್ಲ ಮಹಿಳೆಯರಿಗೂ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಸಮಯವನ್ನು ಜಾಗ್ರತೆಯಾಗಿ ಉಪಯೋಗಿಸೋದು. ನಮಗೆ ಪ್ರತಿದಿನವೂ ಒಂದಿಷ್ಟು ಸಮಯ ದೊರೆತದೆ, ಅದನ್ನು ನಾವು ಬುದ್ಧಿವಂತಿಕೆಯಿಂದ ಬಳಸಬೇಕು. ನೀವು ಸಂಪೂರ್ಣ ದಿನ ಏನ್ ಮಾಡ್ತೀರಾ? ನಾನು ಯಾವಾಗ್ಲೂ ನನ್ನನ್ನ ಈ ಪ್ರಶ್ನೆ ಕೇಳ್ತೀನಿ. ದಿನದ ಅಂತ್ಯದಲ್ಲಿ ಯೋಚಿಸ್ತೀನಿ, ಏನು ನಾನ್ ಬಹಳ ಕಡಿಮೆ ಕೆಲಸ ಮಾಡ್ದಂತೆ. ನೀವು ನಿಮ್ಮ ದಿನದ ಸಮಯ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದೀರಾ? ನಮ್ಮ ಗೆಳತಿ ಮ್ಯಾಗಿ ನಾವಿಲ್ಲಿ ಬ್ಯುಸಿಯಾದಂತ ಮಧ್ಯ ವಯಸ್ಸಿನ ಮಹಿಳೆಯರಿಗೆ ಉಪಯುಕ್ತವಾದಂತ ಸಲಹೆಗಳನ್ನ ನೀಡುತ್ತಾಳೆ. ಕೆಲವೊಮ್ಮೆ ನಾವು ಎಷ್ಟು ಬ್ಯುಸಿಯಾಗಿರ್ತೇವೆ ಅಂದ್ರೆ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿಗಳನ್ನು ಮರೆತು ಬಿಡ್ತೇವೆ. ಅದಕ್ಕಾಗಿ ನಂತರ ನಾವು ಮಾತಾಡೋಣ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ, ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ, ನನ್ನ ಕೆಲವು ಸಂಸ್ಕೃತಿಗಳು ತುಂಬಾ ವೇಗವಾಗಿ ನಡೀತವೆ. ಅದರಲ್ಲಿ ಹಲವು ಕೆಲಸಗಳು ಕಣ್ಣೆರೆದಷ್ಟು ತ್ವರಿತವಾಗಿ ಹೋಗ್ತವೆ. ಇನ್ನು ಕೆಲ ಸಂಸ್ಕೃತಿಗಳು ನಿಧಾನವಾಗಿ, ಶಾಂತವಾಗಿ ನಡೀತವೆ. ಹೆಚ್ಚು ವೇಗವಾಗಿ ಹೋದ್ರೆ ತಪ್ಪಾಗುತ್ತೆ, ತುಂಬಾ ನಿಧಾನವಾಗಿ ಹೋದ್ರೆ ತೊಂದರೆ ಆಗಬಹುದು. ಮ್ಯಾಗಿ ನಮ್ಗೆ ಈ ಸಮಯವನ್ನು ಹೇಗೆ ಉತ್ತಮವಾಗಿ ಬಳಸ್ಕೋಬೇಕೆಂದು ಕೆಲವು ಪ್ರಾಯೋಗಿಕವಾಗಿ ಸಲಹೆಗಳನ್ನು ನೀಡ್ತಾಳೆ. ಸ್ವಾಗತ ಮ್ಯಾಗಿ. ನೀವು ಸಂಪೂರ್ಣ ದಿನ ಏನ್ ಮಾಡ್ತೀರಾ? ಇತ್ತೀಚೆಗೆ ಯಾರೋ ನನಗೆ ಈ ಪ್ರಶ್ನೆ ಕೇಳಿದ್ರು. ನಾನು ಅವ್ರಿಗೆ ಹೇಳಲು ಇಷ್ಟಪಟ್ಟಿದ್ದೆ, ಸುಮಾರು 12 ಗಂಟೆಗಳ ಕಾಲ ನನ್ನ ಹತ್ರ ಬಂದ್ ನೋಡಿ. ನಾನು ಮಹಿಳೆಯರು ತುಂಬಾ ಬ್ಯುಸಿಯಾಗಿದ್ದಾರೆ ಎಂದು ನಂಬ್ತೀನಿ. ನಾನ್ ಕೂಡ ಬ್ಯುಸಿ ಮಹಿಳೆನೆ. ನೀವು ಹೀಗೆ ಅಲ್ವೇ? ಹಲವರು ಮನೆಯಲ್ಲಿ ತಂಗಿ, ಮನೆತನ, ಗಂಡ, ಮಕ್ಕಳನ್ನ ನೋಡ್ಕೊಳ್ತಾರೆ. ಇನ್ನಷ್ಟು ಮಂದಿ ಮನೆ ಹೊರಗಿನ ಸಂಪೂರ್ಣ ಅಥವಾ ಕೆಲ ಭಾಗಗಳ ಉದ್ಯೋಗದಲ್ಲಿ ಕೆಲಸ ಮಾಡಿ ಮನೆ ಕೆಲಸಗಳನ್ನು ನೋಡ್ಕೊಳ್ತಾರೆ. ಮಹಿಳೆಯಾಗಿ ನಾವು ಹಲವಾರು ವಿಷಯಗಳನ್ನ ಸಮತೋಲನದಲ್ಲಿ ಇಡಲು ಪ್ರಯತ್ನಿಸುತ್ತೇವೆ. ನನಗೆ ನಾವು ಜಗ್ಲರ್ ಅನ್ಸುತ್ತೆ. ನೀವಿಂದಾದ್ರೂ ಜಗ್ಲರ್ನ ನೋಡಿದಿರಾ? ಜಗ್ಲರ್ ಅಂದ್ರೆ ಸರ್ಕಸ್ ಅಲ್ಲಿ ಪ್ರದರ್ಶನ ಮಾಡುವಂತ ವ್ಯಕ್ತಿ. ಅವನ ಕೆಲ್ಸ
3 ಅಥವಾ ಅದಕ್ಕಿಂತ ಹೆಚ್ಚಾದ ವಸ್ತುಗಳನ್ನ ಹಾರಿಸಿ ಅವು ಕೆಳಗೆ ಬೀಳದಂತೆ ಹಿಡಿದುಕೊಳ್ಳೋದು. ಅವು ಕೆಲವೊಮ್ಮೆ ಚೆಂಡುಗಳಾಗಿರ್ಬೋದು, ಹಣ್ಣುಗಳು ಅಥವಾ ಮರದ ಕಡ್ಡಿಗಳನ್ನ ಬಳಸ್ತಾರೆ. ಅವರ ಕೈಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ. ಪ್ರತಿಯೊಂದು ವಸ್ತುವನ್ನು ಹಾರಿಸಿದ ಮೇಲೆ ಹಿಡಿದಿಡಲು, ಅಂದ್ರೆ ಕೆಲವೊಮ್ಮೆ ಭೂಮಿ ಆಕರ್ಷಣೆಯ ಕಾರಣ ವಸ್ತುಗಳನ್ನ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಾಗುವಂತೆ ನಾನು ನನ್ನ ಮನೆ, ಕುಟುಂಬ ಮತ್ತು ಕೆಲಸವನ್ನ ನಿಯಂತ್ರಣದಲ್ಲಿರಿಸಲು ಪ್ರಯತ್ನಿಸುತ್ತೇನೆ. ಇದು ಕೆಲವೊಮ್ಮೆ ಕಷ್ಟ, ಆದ್ರೆ ಫಲಪ್ರದವಾಗಿದೆ. ಅದೇ ನನ್ಗೂ ಅನ್ಸ್ತದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ವಿಷಯಗಳಲ್ಲಿ ಜಗ್ಲಿಂಗ್ ಮಾಡ್ತಿರುವಂತೆ ಭಾಸವಾಗ್ತದೆ. ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಕೆಲಸ, ನಿಮ್ಮ ಆಸಕ್ತಿಗಳು, ನೀವು ಹೆಚ್ಚು ಶಕ್ತಿ ಕಳೆದುಕೊಳ್ತಿದ್ದೀರಿ ಬಿಟ್ಟ ಚೆಂಡುಗಳನ್ನು ಮೇಲೆ ತೆಗೆಯಲು ಅಲ್ವಾ? ನಿಮ್ ಜೀವನ ತುಂಬಾ ಒತ್ತಡದಂತೆ ಅನ್ನಿಸ್ತಾ ಇದೆಯಾ? ನಾನಿವತ್ತು ನಿಮ್ಮೊಡನೆ ಹೆಂಡತಿಯಾಗಿ ಹಾಗೂ ತಾಯಿಯಾಗಿ ನೀವು ಹೊಂದಿರುವಂಥ ಪ್ರಮುಖ ಪಾತ್ರಗಳ ಬಗ್ಗೆ, ನಿಮ್ಮ ಜೀವಿತವನ್ನ ಉತ್ತಮವಾಗಿ ಸಂಚಾಲಿಸಲು ಸಹಾಯ ಮಾಡುವ ಕೆಲವು ಯೋಚನೆಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನೀವು ದಿನ ಇಡೀ ಮಾಡ್ತಿರುವಂಥ ಕೆಲಸ ಅತ್ಯಂತ ಮಹತ್ವವಾದವು. ನಾನು ನಿಮ್ಮ ಜೋಡಣೆಗೆ ಆಯ್ಕೆಯಾಗಿ ಒಂದು 3 ಸಲಹೆಗಳನ್ನು ನೀಡ್ತೇನೆ. ಮೊದಲನೇ ಸಲಹೆ ಅಂದ್ರೆ, ನಿಮ್ಮ ದಿನದ ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ಒಳ್ಳೆದಾಗಿ ಬಾಳುವಂತೆ ಆದ್ಯತೆಗಳನ್ನು ತೀರ್ಮಾನಿಸಿ. ನಾವು ಮಾಡುವಂಥ ಬಹುತೇಕ ಕೆಲಸಗಳು ಲಾಭದಾಯಕವಾಗಿದ್ರೂ ಅವುಗಳೆಲ್ಲ ಅಗತ್ಯವಿಲ್ಲ. ಪ್ರತಿದಿನದ ಕಾರ್ಯಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನ ನಿರ್ಧರಿಸಿಕೊಂಡು ಹೋಗುವುದು ಸಹಾಯ ಆಗುತ್ತೆ. ನನ್ಗನ್ಸುತ್ತೆ, ನಾವು ಪ್ರತಿದಿನ ಮಾಡುವಂಥ ಕೆಲಸಗಳಿಗೆ 3 ಬಗೆಯ ಪ್ರತಿಕ್ರಿಯೆಗಳು ಇರಬೇಕು. ಮೊದಲನೆಯ ಪ್ರತಿಕ್ರಿಯೆ, ಹೌದು, ನಾನಿದನ್ನ ಇವತ್ತು ಮಾಡ್ತೀನಿ. ಕೆಲವು ಕೆಲಸಗಳನ್ನ ಪ್ರತಿದಿನ ಮಾಡಲೇಬೇಕು. ನನಗಾಗಿ ಆಹಾರ ಯೋಜನೆ ಬಹಳ ಮುಖ್ಯ. ನಾನು ನನ್ನ ಕುಟುಂಬದ ಪರಿಪೂರ್ಣ ಆಹಾರಕ್ಕೆ ಪ್ಲಾನ್ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಗಂಡ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ನೋಡ್ಕೊಳ್ಳೋದು ನನ್ನ ಹೊಣೆ. ಆದ್ರಿಂದ ನಾನು ಈ ಕೆಲಸವನ್ನ ಪ್ರತಿದಿನ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೆಲಸ ಇದ್ರೆ ಹೌದು, ಆದ್ರೂ ಸಾಮಾನ್ಯವಾಗಿ ಮಾಡಲೇಬೇಕಾಗಿರುವಂತ ಕೆಲಸ ಆಗಿರುತ್ತೆ. ನಾನಿದನ್ನ ಇವತ್ತು ಮಾಡ್ತೀನಿ ಎಂಬಂತೆ ಪ್ರತಿದಿನ ನೀವು ಮಾಡುವಂತ ಕಾರ್ಯಗಳ ಪಟ್ಟಿಯನ್ನ ಮಾಡಬಹುದು. ಇದರಿಂದ ನೀವು ಪ್ರಮುಖ ಕೆಲಸಗಳನ್ನ ಮೊದಲು ಆಯ್ಕೆ ಮಾಡ್ಕೊಳ್ಬೋದು. ಎರಡನೇ ಪ್ರತಿಕ್ರಿಯೆ, ಒಂದು ವೇಳೆ ಸಮಯ ಇದ್ರೆ, ಈ ಉತ್ತರವು ದಿನ ಮಾಡದೇ ಇದ್ರೂ ಚಿಂತಿಸಬೇಕು ಅಲ್ಲದಂತಹ ಕಾರ್ಯಗಳಿಗೆ ಇಂತಹ ಕಾರ್ಯಗಳನ್ನ ಮುಂದಿನ ದಿನಗಳಿಗೋ ಅಥವಾ ನಿಗದಿತವಾದಂತಹ ಸಮಯಕ್ಕೋ ತಳ್ಳಬಹುದು. ಮೂರನೇ ಪ್ರತಿಕ್ರಿಯೆ ಅಂದ್ರೆ, ಇಲ್ಲ, ನಾನಿದನ್ನ ಇವತ್ತು ಮಾಡಲ್ಲ. ಈ ಉತ್ತರ ನನಗೆ ತುಂಬಾ ಕಷ್ಟ. ಯಾಕೆಂದ್ರೆ ನಾನು ಇತರರಿಗೆ ಸಹಾಯ ಮಾಡಬೇಕು ಎಂಬ ಇಚ್ಛೆ ಇರುತ್ತೆ, ಆದ್ರೆ ಮತ್ತೊಬ್ಬರ ಸಮಸ್ಯೆ ಅಥವಾ ಅವರ ಯೋಜನೆಗಳ ಕೊರತೆ ನನ್ನ ಹೊಣೆ ಆಗ್ಬಾರ್ದು. ಇಂಥ ಸಂದರ್ಭದಲ್ಲಿ ನಾನು ಸಭ್ಯವಾಗಿ ಕ್ಷಮಿಸಿ, ಇದನ್ನ ನಾನಿವತ್ತು ಮಾಡ್ಲಾರೆ ಎಂದು ಹೇಳುವುದು ಬಹಳ ಉತ್ತಮ. ಹೀಗಾಗಿ ಗೆಳತಿಯರೇ, ಈ 3 ಉತ್ತರಗಳನ್ನ ನೆನೆಸಿ, ಹೌದು, ಬಹುಶಃ ಇಲ್ಲ, ಇದರಿಂದ ನೀವು ದಿನದ ಆದ್ಯತೆಗಳನ್ನ ನಿಗದಿಪಡಿಸಬಹುದು. ಎರಡನೇ ಸಲಹೆ ಅಂದ್ರೆ, ನಿಮ್ಮನೆಯ ಕೆಲಸಗಳು ಅಥವಾ ಕೆಲಸದ ಸ್ಥಳದ ಕರ್ತವ್ಯಗಳಿಗಾಗಿ ಒಂದು ನಿಯಮಿತವಾದಂಥ ರೊಟೀನ್ ಇಟ್ಕೊಳ್ಳಿ. ನಾನು ಪ್ರತಿದಿನ ಮಾಡುವಂತ ಕೆಲವೊಂದು ಕೆಲಸಗಳಿದೆ, ನಿಮಗೂ ಇರಬಹುದು. ಇವು ಮನೆಯನ್ನ ಮತ್ತು ಕೆಲಸವನ್ನ ಸರಿಯಾಗಿ ನಿರ್ವಹಿಸಲು ಅಗತ್ಯವಾಗಿದೆ. ಕೆಲವು ಕೆಲಸಗಳನ್ನ ವಾರದಲ್ಲಿ ಅಥವಾ ತಿಂಗಳಲ್ಲಿ 1 ಬಾರಿ ಮಾಡುವಂತೆ ಆಗಿರಬಹುದು. ಈ ರೀತಿ ಕೆಲಸಗಳ ಪಟ್ಟಿ ಮಾಡಿ, ಅವುಗಳಿಗೆ ದಿನ ಅಥವಾ ಸಮಯ ನಿಗದಿ ಮಾಡಿ. ಕ್ಯಾಲೆಂಡರ್ ಬಳಕೆ ಸಹಾಯಕವಾಗಬಹುದು. ಮುಂಚಿತವಾಗಿ ಯೋಜನೆ ಮಾಡುವುದು ಒತ್ತಡವನ್ನ ಕಡಿಮೆ ಮಾಡಬಹುದು. ನಾನು ಗೊಂದಲವಿಲ್ಲದೆ ಕೆಲಸ ಮಾಡುವಂತೆ ಯೋಜನೆಗಳನ್ನ ರೂಪಿಸುವುದರಿಂದ ನನಗೆ ಹೆಚ್ಚು ಸರಿಯಾಗಿರುತ್ತೆ, ನಿಮಗೂ ಸಹಾಯ ಆಗಬಹುದು. ಮೂರನೇ ಸಲಹೆ, ಇದು ಬಹಳ ಪ್ರಾಯೋಗಿಕವಾದದ್ದು. ನನ್ನ ತಾಯಿಯಿಂದ ನಾನು ಕೇಳಿದ್ದು, ಪ್ರತಿ ವಸ್ತುವಿಗೂ ಒಂದು ಸ್ಥಳ ಇರಲಿ, ಹಾಗೆ ಪ್ರತಿಯೊಂದು ವಸ್ತುವು ಅದರ ಸ್ಥಳದಲ್ಲೇ ಇರಲಿ. ನನ್ನ ತಾಯಿ ಸದಾ ಅಚ್ಚುಕಟ್ಟಾದಂಥ ಮಹಿಳೆ ಆಗಿದ್ದಾರೆ. ಅವರ ಮನೆಯಲ್ಲಿ ಯಾವಾಗಲೂ ನಿತ್ಯವೂ ಇರುವಂತೆ ಕಾಣ್ತದೆ ಎಂಬುದಾಗಿ ಹೇಳ್ತಾ ಇದ್ರು. ಅದನ್ನಿಡಬೇಡಿ, ಈ ಜಾಗದಲ್ಲಿರಿಸು. ಅವರು ಪ್ರತಿಯೊಂದು ವಸ್ತುವಿಗೂ ನಿರ್ದಿಷ್ಟ ಸ್ಥಳ ಇದ್ದಂತೆ ನೋಡ್ಕೊಳ್ತಾ ಇದ್ರು. ಯಾವುದನ್ನು ಕೌಟುಂಬಿಕವಾಗಿ
ಇಷ್ಟವಾಗಿ ಆ ಚೇರ್ ಮೇಲೆ, ಮೇಜ್ ಮೇಲೆ ಅಥವಾ ಯಾವುದೋ ಮೂಲೆಗೆ ಹಾಕೋದಿಲ್ಲ. ನಿಮ್ ಮನೆಯಲ್ಲಿ ಇಡ್ಲಾಗ್ದೆ ಉಳಿದಂತ ವಸ್ತುಗಳು ಅಲ್ಲಲ್ಲಿ ಬಿದ್ದಿದೆಯಾ? ನಿಮ್ ಅಲ್ಮಾರಿಯಲ್ಲಿ ವಸ್ತುಗಳಿಂದ ಜೋಡಿಸ್ಕೊಂಡು ತುಂಬಿಕೊಂಡಿದ್ಯಾ? ಇಂಥ ವಸ್ತುಗಳನ್ನ ವರ್ಗೀಕರಿಸಿ ಸರಿಯಾಗಿ ಜೋಡಿಸಿ ಒಂದು ಜಾಗದಲ್ಲಿ ಇರಿಸೋವಂಥದ್ದು ಸಹಾಯಕ ಆಗ್ಬೋದು. ಕೆಲವು ವಸ್ತುಗಳನ್ನ ಬಳಕೆಗಾಗಿ ಇಟ್ಕೊಂಡಿದೀನಿ ಎಂಬಂತ ಉದ್ದೇಶದಿಂದ ನೀವು ಉಳಿಸ್ಕೊಂಡಿರ್ಬೋದು. ಆದ್ರೆ ವರ್ಷಕ್ಕಿಂತ ಹೆಚ್ಚು ಕಾಲ ಅದನ್ನ ಉಪಯೋಗಿಸದೇ ಇದ್ರೆ ನೀವು ಮುಂದೇನೂ ಅದನ್ನ ಉಪಯೋಗಿಸುವಂತ ಸಾಧ್ಯತೆ ಬಹಳ ಕಡಿಮೆ. ಅಂತ ವಸ್ತುಗಳನ್ನ ಕೊಡುಗೆ ನೀಡೋದು ಅಥವಾ ತ್ಯಜಿಸೋದನ್ನ ಯೋಚಿಸಿ. ಕೆಲವೊಮ್ಮೆ ನಮ್ ಮನೆಗಳು ಅಚ್ಚುಕಟ್ಟು ಆಗಿಲ್ಲದಂತೆ ತೋರುತ್ತೆ. ಯಾಕೆಂದ್ರೆ ನಾವು ಕೆಲವು ನಿಮಿಷಗಳನ್ನ ತೆಗೆದುಕೊಂಡು ಅವುಗಳನ್ನ ಸರಿಯಾದ ಜಾಗದಲ್ಲಿ ಇಡ್ತಾ ಇಲ್ಲ. ನಾನು ಹೆಚ್ಚು ಗೊಂದಲದಿಂದ ತುಂಬಿದ ವಸ್ತುಗಳನ್ನ ಮನೆಯಲ್ಲಿ ನೋಡಿದಾಗ ನನ್ನ ಒತ್ತಡದ ಮಟ್ಟವೂ ಹೆಚ್ಚಾಗತ್ತೆ. ಆದ್ರೆ ಮನೆ ಅಚ್ಚುಕಟ್ಟಾಗಿದ್ದಾಗ ನಾನು ಹೆಚ್ಚು ವಿಶ್ರಾಂತಿಯುತವಾಗುತ್ತೇನೆ. ನಿಮಗೂ ಹಾಗೆ ಅನ್ಸಿದ್ರೆ ನನ್ನ ತಾಯಿ ಮಾತನ್ನ ನೆನ್ಸ್ಕೊಳ್ಳಿ. ಇಡಬೇಡಿ, ಸರಿಯಾದ ಜಾಗದಲ್ಲಿಡಿ. ಒಳ್ಳೆಯ ಮಾತು. ನಾವು ಬ್ಯುಸಿಯಾಗಿರುವ ಮಹಿಳೆಯರಾಗಿ ಚೆನ್ನಾಗಿ ಆಯೋಜಿತರಾಗಿರ್ಬೇಕು. ನಿಮಗೆ ನೆನ್ಪಾಗ್ಲಿ, ನೀವು ನಿಮ್ಮ ಆದ್ಯತೆಗಳನ್ನು ನಿಗದಿಪಡಿಸಿ. ಮುಖ್ಯ ಕಾರ್ಯಗಳಿಗೆ ಹೌದು ಎಂದು ಹೇಳಿ ಮತ್ತು ಅಪ್ರಮುಖವಾದ ಕಾರ್ಯಗಳಿಗೆ ಇಲ್ಲ ಎಂದು ಹೇಳೋದ್ರಲ್ಲಿ ಅಂಜಬೇಡಿ. ನಿಮ್ಮ ದಿನನಿತ್ಯ, ವಾರಕ್ಕೆ ಅಥವಾ ತಿಂಗಳಿಗೆ ಕೆಲಸಗಳ ಪಟ್ಟಿ ಮಾಡಿ. ನೀವು ಏನು ಮಾಡಬೇಕೆಂಬುದರ ಮೇಲೆ ಗಮನವಿಡಿ ಮತ್ತು ಕೊನೆಗೆ ವಸ್ತುಗಳನ್ನು ಅಚ್ಚುಕಟ್ಟಾಗಿರಿಸಿ ನಿಮ್ಮ ಮನೆ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳಿ. ಹಾಗೆ ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ನೀವು ದಿನವಿಡೀ ಏನ್ ಮಾಡ್ತೀರಿ ಅಂತ ನಿಮ್ಮನ್ನು ಕೇಳಿದ್ರೆ ನಗ್ತಾ ಹೇಳಿ, ನಾನು ಬ್ಯುಸಿಯಾಗಿದ್ದೇನೆ, ಆದ್ರೆ ಚೆನ್ನಾಗಿ ಆಯೋಜಿತಳಾಗಿದ್ದೇನೆ ಎಂಬುದಾಗಿ. ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ, ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ. ನಾವೆಲ್ಲರೂ ಎಷ್ಟು ಬ್ಯುಸಿಯಾಗಿದ್ದೀವಿ ಎಂಬುದರ ಬಗ್ಗೆ ನಾವೀಗ ಮಾತಾಡ್ತಾ ಇದ್ದೇವೆ. ನಾವು ಸೋಮಾರಿ ಆಗ್ಬಾರ್ದು, ಇದು ಸತ್ಯ. ಆದ್ರೆ ನಾವು ಇನ್ನೊಂದು ಅತಿರೇಕವನ್ನು ತಪ್ಪಿಸ್ಕೊಳ್ಬೇಕು. ಅಂದ್ರೆ ಕೆಲಸದಲ್ಲಿ ಇಷ್ಟು ಮುಳುಗಿ ಹೋಗುವುದು. ಅದು ನಮ್ಮನ್ನ ತೀಕ್ಷ್ಣವಾಗಿ ತಣಿಸಿಬಿಡುತ್ತೆ ಮತ್ತು ದೇವರು ನಮಗೆ ಕೊಟ್ಟಿರುವಂತ ವಿಶ್ರಾಂತಿಯ ಉಪಹಾರಗಳನ್ನ ಆನಂದಿಸುವ ಶಕ್ತಿಯು ಕೂಡ ಉಳಿದಿರೋದಿಲ್ಲ. ಈಗ ನೀವು ಕೆಲಸದಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡು ಸತ್ಯವೇದದ ಒಂದು ಕಥೆಯನ್ನ ಕೇಳಲು ಸ್ವಲ್ಪ ಸಮಯ ತೆಗೆದುಕೊಳ್ಬಹುದೇ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38-42 ವಚನಗಳವರೆಗೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀ ಆತನನ್ನ ತನ್ನ ಮನೆಯಲ್ಲಿ ಇಳಿಸ್ಕೊಂಡ್ಲು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ಲು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯಗಳನ್ನ ಕೇಳ್ತಾ ಇದ್ಲು. ಆದ್ರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಪ್ರಭು ಯೇಸು ಕ್ರಿಸ್ತನು ಮಾರ್ತಾ, ಅವರ ಸಹೋದರಿ ಮರಿಯಳು, ಅವರ ಸಹೋದರ ಲಾಜರ್ನ ಮನೆಯಲ್ಲಿ ಭೇಟಿಯಾಗಿ ಸ್ವಲ್ಪ ಕಾಲ ಅವರೊಟ್ಟಿಗೆ ಕಾಲ ಕಳೆಯೋಕೆ ಬರ್ತಾರೆ. ಯೇಸು ತಮ್ಮ ಶಿಷ್ಯರಿಗೆ ಬೋಧಿಸ್ತಾ ಇರ್ತಾರೆ. ಮರಿಯಳು ಯೇಸು ಸ್ವಾಮಿಯ ಪಕ್ಕದಲ್ಲೇ ಕುಳಿತು ಅವರ ಮಾತುಗಳನ್ನ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ. ಆದ್ರೆ ಮಾರ್ತ ಮಾತ್ರ ಬಹಳ ಗಮ್ಯವಾಗಿ ಇದರ ಮಧ್ಯದಲ್ಲಿ ಮಾಡಲು ತುಂಬಾ ಕೆಲಸ ಇದ್ದಿದ್ರಿಂದ ಯೇಸುವಿನ ಜೊತೆಗೆ ಕುಳಿತುಕೊಳ್ಳಲು ಮಾರ್ತಳಿಗೆ ಸಮಯನೇ ಇರಲಿಲ್ಲ. ವಾಸ್ತವವಾಗಿ ಮಾರ್ತಾ ಯೇಸುವಿನ ಬಳಿಗೆ ಹೋಗಿ ದೂರಿದ್ಲು. ಆಕೆ ಹೇಳ್ತ್ಲು, ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು. ನಾನು ಹೇಳಲೇಬೇಕು, ಮಾರ್ತಾ ಅವರಿಗೆ ಸ್ವಲ್ಪ ಸಹಾನುಭೂತಿ ಹೊಂದಿದ್ದೀನಿ. ಯಾಕೆಂದ್ರೆ ಅವರ ಮನೆಯಲ್ಲಿ ಪ್ರಮುಖವಾದಂಥ ಅತಿಥಿ ಆಗಮನಿಸಿದ್ರು. ಯಾರು ರಾಜಕೀಯವಾಗಿ ಅಥವಾ ಆತ್ಮೀಯವಾಗಿ ಶ್ರೇಷ್ಠವಾಗಿ ಇರಬೇಕಾದವರು ಇಂಥ ಆತಿಥ್ಯಕ್ಕೆ ಸಹಜವಾಗಿ ಹೆಚ್ಚಿನ ತಯಾರಿ ಬೇಕು. ನಾನು ನೆನೆಸ್ತೀನಿ,
ಮಾರ್ತಾ ಬಹುಶಃ ವಿಶೇಷವಾದಂಥ ಭೋಜನ ತಯಾರಿಸ್ತಿದ್ರು ಕೂಡ ಅವಳಿಗೆ ಸಹಾಯ ಮಾಡಲು ತಂಗಿ ಮರಿಯಳ ಅಗತ್ಯ ಇದ್ದಿತ್ತು. ಆದರೆ ಮರಿಯಳು ಸಮಯವನ್ನೆಲ್ಲ ಯೇಸುವಿನ ಜೊತೆ ಕಳೀತಾ ಇದ್ರು. ಕೇಳುವುದಲ್ಲಿ ಬಹಳ ನಿರತವಾಗಿದ್ಲು. ಆದರೆ ಮಾರ್ತಾ ಇದ್ರ ಬಗ್ಗೆ ದೂರಿದಾಗ ಯೇಸು ಹೇಳಿದ್ರು, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಮಾರ್ತಾ ಎಷ್ಟು ಓಡಾಡ್ತಿದ್ರು. ಒತ್ತಡದಿಂದ ತುಂಬಿ ಮರಿಯಮ್ಮನ ಮೇಲೆ ಕೋಪ ಮತ್ತು ನೋವು ಹೆಚ್ಚಾಗ್ತಿತ್ತು. ಎಲ್ಲ ಕೆಲಸ ನಂಗೊಬ್ಳಿಗೆ ಬಿಟ್ಬಿಟ್ಟಿದ್ದಾರೆ ಎಂದು ಭಾವಿಸ್ತಿದ್ರು ಅಂತ ನಾನು ಅಂದ್ಕೋತೀನಿ. ಆ ಕಾಲದಲ್ಲಿ ಸ್ತ್ರೀಯರು ಬಹುಪಾಲು ಸಮಯವನ್ನು ಮನೆಯಲ್ಲಿಯೇ ಕಳೀತಿದ್ರು. ಅವರು ಖಂಡಿತವಾಗಿಯೂ ಬ್ಯುಸಿಯಾಗಿದ್ರೂ ಸಹ ನಮ್ಮೊಳಗೊಂದು ಭಾಗಕ್ಕೆ ದೊರಕಿರುವ ನದಿ ನೀರಿನ ಪಂಪುಗಳು ಅಥವಾ ಬಟ್ಟೆ ತೊಳೆಯುವ ಯಂತ್ರಗಳಂತಹ ಆಧುನಿಕ ಸೌಲಭ್ಯಗಳು ಅವರಿಗೆ ಇರಲಿಲ್ಲ. ಆದರೂ ಆ ಕಾಲದ ಜೀವನವು ಇಂದಿನ ಸ್ತ್ರೀಯರಿಗೆ ಅನುಭವವಾಗುವಷ್ಟು ಒತ್ತಡದಾಗಿರಲಿಲ್ಲ. ಇಂದು ಮಹಿಳೆಯರು ಮನೆಗೆ ಹೊರಗಿನ ಪೂರ್ವಕಾಲಿಕ ಕೆಲಸ ಮಾಡ್ತಾರೆ, ಜೊತೆಗೆ ಮನೆ ಕೆಲಸದ ಜವಾಬ್ದಾರಿಯೂ ಅವರ ಮೇಲೆ ಇರ್ತದೆ. ಮಕ್ಕಳ ಬೆಳವಣಿಗೆ, ಅವರ ಹೊಣೆ, ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಅವರು ತುಂಬ ಒತ್ತಡ ಅನುಭವಿಸ್ತಿರ್ತಾರೆ. ನಾನು ಯೋಚಿಸ್ತೇನೆ, ಇಂದಿನ ಮಾರ್ತಾ ಮಹಿಳೆಯರಿಗೆ ಯೇಸು ಏನು ಹೇಳ್ತಿದ್ರು? ಭವಿಷ್ಯ ಅವರು ಅದೇ ಮಾತುಗಳನ್ನ ಮತ್ತೆ ಹೇಳ್ತಿರ್ಬೋದೇನೋ. ಅಂದ್ರೆ, ನೀನು ಅನೇಕ ವಿಷಯಗಳಲ್ಲಿ ಚಿಂತೆ ಮಾಡ್ತಿದೀಯೇ, ಆದರೆ ಒಂದು ಮಾತ್ರ ಅಗತ್ಯ. ಯೇಸು ಮಾರ್ತಾ ಅವರ ಸೇವೆಯನ್ನು ನಿಶ್ಚಯವಾಗಿ ಮೆಚ್ಚಿದ್ರು ಎಂಬುದು ನನಗೆ ಖಚಿತ. ಆದರೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಮಾರ್ತಾ ಅವರ ಕೆಲಸದಲ್ಲಿ ಅವರು ಹೆಚ್ಚು ತೆಗೆದುಕೊಂಡಿದ್ರು. ಅವರು ನಿಜವಾಗಿಯೂ ಬೇಕಾದಷ್ಟು ಮಾತ್ರ ಮಾಡಿರಲಿಲ್ಲ. ದೇವರು ನನ್ನನ್ನು ಚಿಂತೆ ಮತ್ತು ಅಶಾಂತಿಯ ಜೀವನಕ್ಕಾಗಿ ಸೃಷ್ಟಿಸಿಲ್ಲ. ಇದು ಪ್ರತಿಯೊಬ್ಬರ ವೈಯಕ್ತಿಕ ಆಯ್ಕೆ. ಈ ಇಬ್ಬರು ಸಹೋದರಿಯರ ಮಧ್ಯೆ ಆಯ್ಕೆ ಹೊಂದಿತ್ತು. ಮಾರ್ತಾರವರ ಚಿಂತೆಗಳನ್ನೊಳಗೊಂಡ ಅನೇಕ ವಿಷಯಗಳ ನಡುವೆಯೇ ಮರಿಯಮ್ಮ ಆರಿಸಿಕೊಂಡದ್ದು ಒಂದು ಅತ್ಯಗತ್ಯ ವಿಷಯ. ಮರಿಯಮ್ಮ ಉತ್ತಮ ಆಯ್ಕೆ ಮಾಡಿದ್ರು. ನಿನಗೆ ಗೊತ್ತಾ ಜೇನ್, ನಾನು ಭಾವಿಸ್ತೀನಿ ಇಲ್ಲಿ ಇಂದಿನ ಮಹಿಳೆಯರಿಗೆ ಒಂದು ಸ್ಪಷ್ಟವಾದ ಬಲವಾದ ಸಂದೇಶ ಇದೆ. ಇದು ವಿಶೇಷವಾಗಿ ತಮ್ಮ ಜೀವನದ ಮಧ್ಯದ ಹೆಜ್ಜೆಯಲ್ಲಿ ಇರುವಂತ ಮಹಿಳೆಯರಿಗೆ. ಸುಮಾರು 19ರಿಂದ 45 ವರ್ಷದ ವಯಸ್ಸಿನವರೆಗೆ ಇರುವವರಿಗೆ ಇರುವಂತ ಸಂದೇಶ ಆಗಿದೆ. ಈ ಹಂತದಲ್ಲಿ ಬಹಳ ಮಹಿಳೆಯರು ಶಕ್ತಿಯಿಂದ ತುಂಬಿರ್ತಾರೆ. ಅವರಲ್ಲಿ ತಂತ್ರ, ಸೃಜನಶೀಲತೆ, ಸಂಘಟಿತ ಶಕ್ತಿ ಮತ್ತು ಚಟುವಟಿಕೆ ಹೆಚ್ಚಿರುತ್ತೆ. ಆದ್ರೆ ಅವರು ತಮ್ಮ ಜೀವನವನ್ನ ಭರಿತರಾಗಿಸಿ ನಡೆಸ್ತಾರೆ. ಇದರೊಂದಿಗೆ ಕೆಲವೊಮ್ಮೆ ಅವರು ಮಾರ್ತಾ ಅವರಂತೆ ಬಹುಶಃ ವಿಷಯಗಳಲ್ಲಿ ಚಿಂತಿಸುತ್ತಾ ಅಶಾಂತಿಯಾಗಿ ಕಾಣಬಹುದು. ಹೌದು, ನಿನ್ನ ಜೀವನವು ಚಿಂತೆ ಮತ್ತು ಅಶಾಂತಿಯಿಂದ ತುಂಬಿರುವುದಾದ್ರೆ ನೀನು ಇಂತಹ ಸಮಯದಲ್ಲಿ ಯೇಸು ಹೇಳುವ ಮಾತುಗಳನ್ನ ಗಂಭೀರವಾಗಿ ಕೇಳಬೇಕು. ಯೇಸು ಇಲ್ಲಿ ಹೇಳ್ತಾ ಇದ್ದಂತೆ, ನೀನು ನಿನ್ನ ಜೀವನದಲ್ಲಿ ಇರುವಂತ ಅನೇಕ ವಿಷಯಗಳ ನಡುವೆ ಮತ್ತು ಒಂದು ಅಗತ್ಯ ವಿಷಯದ ನಡುವೆ ಆಯ್ಕೆ ಮಾಡಬೇಕು. ಮೊದಲು ಆ ಒಂದು ಅಗತ್ಯವಾದುದು ಏನು ಎಂಬುದನ್ನು ನಾವು ಕಂಡುಹಿಡಿಬೇಕು. ಯೇಸು ತನ್ನ ಶಿಷ್ಯರಿಗೆ ತಾನು ಏನನ್ನ ಮೊದಲಿಗೆ ಮಾಡ್ತಾ ಇದ್ರು ಎಂಬುದನ್ನ ತಿಳಿಸಿದ್ರು. ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಅಂದ್ರೆ ಯೇಸುವಿಗೆ ಅವರ ಮನಸ್ಸಿನಲ್ಲಿ ಇದ್ದಂತ ಆ ಒಂದು ವಿಷಯವೇ ದೇವರು ಒಪ್ಪಿಸಿದಂತ ಕೆಲಸವನ್ನ ಪೂರೈಸುವುದು. ನೀನು ಈ ಹಂತದಲ್ಲಿ, ಈ ದಿನದಲ್ಲಿ ದೇವರು ನಿನಗೆ ಯಾವ ಕೆಲಸವನ್ನು ಒಪ್ಪಿಸಿದ್ದಾನೆ ಎಂಬುದನ್ನು ತಿಳಿದಿದೆಯಾ? ಆ ದಿನ ಯೇಸು ಮರಿಯಳ ಮತ್ತು ಮಾರ್ತಳ ಮನೆಗೆ ಬಂದಾಗ ಅವರು ಮಾಡುವಂತ ಅತ್ಯಗತ್ಯವಾದಂಥ ಕೆಲಸವೇ ಕುಳಿತು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳುವುದು. ಎಂಥ ಅವಕಾಶ ಇತ್ತು! ಮಾರ್ತಾ ಆ ದಿವಸ ಯಾವ ಅದ್ಭುತ ಅವಕಾಶವನ್ನ ಕಳ್ಕೊಂಡ್ಲು. ದೇವರ ಕುಮಾರನೇ ಅವಳ ಮನೆಯಲ್ಲಿ ಇದ್ದನು, ಅವಳೊಂದಿಗೆ ಮಾತನಾಡಲು ಸಿದ್ಧನಾಗಿದ್ದನು. ಆದ್ರೆ ಅವಳು ಆಯ್ಕೆ ಮಾಡಿದ್ದು ಮನೆ ಕೆಲ್ಸ. ನನಗ್ ಗೊತ್ತಿರುವ
ಇಬ್ರು ಕೆರಿಬಿಯನ್ ಮಹಿಳೆಯರ ಬಗ್ಗೆ ನಿನಗೆ ಹೇಳ್ತೀನಿ. ಅವರು ತಮ್ಮ ಜೀವನದ ಮುಖ್ಯವಾದಂಥ ಹಂತದಲ್ಲಿ ದೇವರು ಏನ್ ಹೇಳ್ತಿದ್ದಾನೆ ಎಂಬುದನ್ನ ಶ್ರದ್ಧೆಯಿಂದ ಕೇಳಿದವರು. ಇಬ್ರು ಬುದ್ಧಿವಂತರೇ, ಪ್ರತಿಭಾವಂತರು, ಉತ್ತಮವಾದಂಥ ವಿದ್ಯೆ ಪಡೆದವರು. ಮೊದಲನವರನ್ನ ಎಲ್ಲ ಅಂತ ಕರೆಯೋಣ. ಅವರು ಕಾಲೇಜು ಮುಗಿಸಿದ್ಮೇಲೆ ಒಂದು ಕ್ರೈಸ್ತ ಸಂಸ್ಥೆಯಲ್ಲಿ ಪೂರ್ಣಕಾಲಿಕ ಸೇವೆ ಮಾಡಲು ದೇವರು ಕರೆ ನೀಡುತ್ತಿರುವುದನ್ನ ಕೇಳಿದ್ರು. ಅವರು ಆ ಕರೆಯನ್ನು ಒಪ್ಕೊಂಡ್ರು ಮತ್ತೆ ಕೆಲವು ವರ್ಷಗಳ ಕಾಲ ಸೇವೆ ಮಾಡಿದ್ರು. ಆ ಸಮಯದಲ್ಲಿ ಅವರು ಒಂದು ಒಳ್ಳೆಯ ಕ್ರೈಸ್ತ ಪುರುಷನನ್ನ ಭೇಟಿಯಾಗಿ ವಿವಾಹನೂ ಆಯ್ತು. ನಂತರ ಅವರು ತಮ್ಮ ಸೇವಾ ಕೆಲಸವನ್ನ ತ್ಯಜಿಸಿ ತಮ್ಮ ಕುಟುಂಬಕ್ಕೆ ಸಂಪೂರ್ಣ ಸಮಯ ಮೀಸಲಿಟ್ರು. ಅವರು ಏಕೆ ಇಷ್ಟು ಪ್ರಮುಖವಾದಂಥ ಕೆಲಸವನ್ನ ಬಿಟ್ಕೊಟ್ರು ಎಂಬುದನ್ನ ಆಲೋಚಿಸಬಹುದು. ಆದ್ರೆ ಈಗ ಮಕ್ಕಳನ್ನ ಸನ್ಮಾರ್ಗದಲ್ಲಿ ಬೆಳೆಸಿದ ನಂತರ ದೇವರು ಅವರ ಜೀವನಕ್ಕಾಗಿ ಹೊಂದಿದ್ದ ಯೋಜನೆ ಎಲ್ರಿಗೂ ಸ್ಪಷ್ಟವಾಗಿದೆ. ಅವರು ಯಾವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಇಟ್ಟಿದ್ದು ಏನ್ ಗೊತ್ತಾ? ದೇವರು ಹೇಳಿದಂಥ ಕೆಲಸವನ್ನ ಮಾಡೋದು. ಅವರು ಎಷ್ಟು ಮಹತ್ವಪೂರ್ಣ ಕೆಲಸವನ್ನೇ ತ್ಯಜಿಸಿ ಮನೆಯಲ್ಲಿ ಉಳಿದ್ರೂ ಸಹ ಅವರ ಮಕ್ಕಳನ್ನ ದೇವ ಭಕ್ತಿಯಲ್ಲಿ ಬೆಳೆಸಿದ್ರು. ಅವರು ದೇವರ ಸೇವೆಯಲ್ಲೇ ನಿರತರಾಗಿದ್ದಾರೆ. ಅಲ್ಲದೆ ಅವರ ತಾಯಿ ಎಲ್ಲ ಮೊದಲೇ ಸೇವೆ ಮಾಡಿದಂಥ ಸಂಸ್ಥೆಯಲ್ಲೇ ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಿಳೆ ಏಮಿ. ಅವರು ತಮ್ಮ ಯೌವನದಲ್ಲಿ ದೇವರಿಗೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿದ್ರು. ದೇವರು ಅವರಿಗೆ ವಿಶೇಷವಾದಂಥ ಕ್ರೈಸ್ತ ಸೇವೆಯ ತರಬೇತಿಯ ಮಾರ್ಗದರ್ಶನ ನೀಡಿದರು. ಅವರು ವಿವಾಹ ಆಗಿಲ್ಲ, ಆದ್ರಿಂದ ತಮ್ಮ ಸಂಪೂರ್ಣ ಸಮಯವನ್ನ ದೇವರ ಸೇವೆಗೆ ನೀಡ್ತಾ ಇದ್ದಾರೆ. ಅವರಿಗೆ ತಕ್ಕಂತ ಕೆಲಸದಲ್ಲಿ ಅವರು ನಿಪುಣನಾಗಿದ್ದಾರೆ ಮತ್ತು ಆ ಕೆಲಸವನ್ನ ಸಂತೋಷದಿಂದ ಮಾಡ್ತಿದ್ದಾರೆ. ಕೆಲವು ಮಂದಿ ಅವರಿಗೆ ಅನುಕೂಲ, ವೆಚ್ಚ, ಭವಿಷ್ಯ ಎಲ್ಲವನ್ನ ತ್ಯಜಿಸ್ತಾ ಇದೆಯಾ ಎಂದು ಭಾವಿಸಿದ್ರು. ವೇತನ ಬಹಳ ಕಡಿಮೆ, ಕಾರು ಕೂಡ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಮನೆ ಕಟ್ಟಲು ಸಾಧ್ಯ ಇಲ್ಲ, ಓದನ್ನ ಮುಂದುವರಿಸಲು ಸಾಧ್ಯ ಇಲ್ಲ, ಅಥವಾ ವಿದೇಶಗಳಿಗೆ ಪ್ರಯಾಣ ಮಾಡಲು ಸಾಧ್ಯ ಇಲ್ಲ ಅಂದ್ಕೊಂಡಿದ್ರು. ಆದ್ರೆ ಅವರು ನೋಡಿದ್ದಲ್ಲ ದೇವರ ಯೋಜನೆಗಳ ಮಹಿಮೆ. ಅವರು ಕೆಲಸ ಮಾಡಿದ ಕಾಲದಲ್ಲಿ ವೇತನ ಕಡಿಮೆಯಾದ್ರೂ ದೇವರು ಅವರಿಗಾಗಿ ಕಾರು ಒದಗಿಸಿದ್ರು. ಅವರು ತಮ್ಮ ಮನೆಯನ್ನೇ ಹೊಂದಿದ್ದಾರೆ. ಇನ್ನಷ್ಟು ಅಧ್ಯಯನಕ್ಕಾಗಿ ವಿದೇಶಕ್ಕೂ ಹೋದ್ರು. ತಾವು ಮಾಡುತ್ತಿರುವಂತ ಕ್ರೈಸ್ತ ಸೇವೆಗಾಗಿ ಅನೇಕ ದೇಶಗಳಿಗೆ ಪ್ರಯಾಣ ಮಾಡುವಂತ ಅವಕಾಶವೂ ಪಡೆದಿದ್ದಾರೆ. ಇದು ಬಹುತೇಕ ಶ್ರೀಮಂತರಿಗೂ ಸಿಕ್ಕದೇ ಇರುವಂತ ಒಂದು ಅನುಭವ. ಸತ್ಯವೇದದಲ್ಲಿ ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. 11ನೇ ವಚನ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ. ಮತ್ತು ಏಮಿ ಈ ಸತ್ಯವನ್ನ ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ. ಅವರು ದೇವರ ಮಾತಿಗೆ ಕಿವಿಗೊಟ್ಟು ತಾವು ಯಾವ ಹಂತದಲ್ಲಿ ಇದೀವೋ ಅದರಲ್ಲಿ ಏನು ಅಗತ್ಯವೋ ಎಂಬುದನ್ನ ದೇವರಿಂದ ಕೇಳಿಕೊಂಡು ನಡೆಯುತ್ತಾರೆ. ನಾವೆಲ್ಲರೂ ಸಮಯದೊಳಗೆ ಕೆಲಸ ಮಾಡಲು ಕಲಿಬೇಕಾಗ್ತದೆ. ಬೆಳಗ್ಗೆ ಮಧ್ಯಾಹ್ನವಾಗ್ತದೆ, ಮಧ್ಯಾಹ್ನ ಸಂಜೆ ಆಗ್ತದೆ, ಸೂರ್ಯೋದಯವಾಗ್ತದೆ ಮತ್ತು ಸೂರ್ಯಾಸ್ತಮ ಕೂಡ ಆಗ್ತದೆ. ಚಂದ್ರನು ಬರ್ತಾನೆ ಹೋಗ್ತಾನೆ. ನಾವು ಪ್ರತಿದಿನವೂ ಸಮಾನವಾದ ಸಮಯವನ್ನು ಪಡಿತಿರ್ತೇವೆ. ಶ್ರೀಮಂತರಾಗ್ಲಿ ಬಡವರಾಗ್ಲಿ ಸಮಯ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ. ಎಲ್ಲರಿಗೂ ಪ್ರಮುಖವಾದ ವಿಷಯವೆಂದರೆ ನಾವು ಆ ಸಮಯವನ್ನು ಜಾಣ್ಮೆಯಿಂದ ಬಳಸೋದು ಹೇಗೆ ಎಂಬುದು. ನೀನು ಇಂದು ನಾವು ಮಾತನಾಡಿದಂತೆಯೇ ವ್ಯಸ್ತದ ದಿನಗಳ ಮಧ್ಯೆ ಇರುವಂತ ಹೆಂಗಸಾಗಿದ್ರೆ ಈ ಸಂದೇಶ ನಿನಗೆ ಸಹಾಯಕರವಾಗಿದೆ ಎಂಬ ನಂಬಿಕೆ ನಮಗೆ ಇದೆ. ಇವತ್ತಿನ ಕಾರ್ಯಕ್ರಮ ಮುಗಿಯುವ ಮೊದಲು ಒಂದು ಕವನವನ್ನ ನಮಗಾಗಿ ಓದ್ತೀರಾ? ಇದರ ಹೆಸರು ಬಿಸಿ ಬಿಸಿ ಬಿಸಿ. ನನ್ನ ಪ್ರೀತಿಯ ಬ್ಯುಸಿ ಸ್ನೇಹಿತಳಿಗೆ, ಅವಳಿಗಾಗಿ ನನ್ನ ಹೃದಯ ನೋವುಪಡ್ತದೆ. ಅವಳು ಎಷ್ಟು ಬ್ಯುಸಿ ಆಗಿದ್ದಾಳೆ ಎಂಬುದನ್ನ ನಾನು ನಂಬಲಾರೆನು. ಅವಳು ಬೇಗ ಬೇಗ ಊಟ ಮಾಡ್ತಾಳೆ, ಕಟ್ಟಾಗಿ ಗದರಿಸ್ತಾಳೆ, ಹುರಿ ತುಂಬಾಗಿಟ್ಕೊಳ್ತಾಳೆ, ತೀವ್ರವಾಗಿ ಕುಂದು ಕೂರ್ತಾಳೆ, ತೀವ್ರ ಚಿಂತೆಗಳಿಂದ ನರಳುತ್ತಾಳೆ, ಅತ್ಯಂತ ಉತ್ಸುಕತೆಯಿಂದ ಓಡ್ತಾಳೆ, ಹಠಾತ್ ಖರೀದಿ ಮಾಡ್ತಾಳೆ, ಭಯದಿಂದ ಭವಿಷ್ಯದ ಯೋಜನೆಗಳನ್ನ
ರೂಪಿಸ್ತಾಳೆ. ತಡಿಯಾಗಿ ಆತಂಕ ಪಡ್ತಾಳೆ. ಆಕೆ ಪ್ರಾರ್ಥನೆಗೆ ಸಮಯವಿಲ್ಲ ಎಂದು ಹೇಳೋದು ಅಚ್ಚರಿ ಏನಲ್ಲ. ನಿಮ್ಗೆ ಪ್ರಾರ್ಥನೆಗೆ ಸಮಯವಿಲ್ಲ ಅನ್ನಿಸ್ತಿದ್ಯಾ? ಒಬ್ಬ ದೇವಜನರು ಒಂದ್ಬಾರಿ ಹೇಳಿದ್ರು, ನಾನು ಎಷ್ಟು ಬ್ಯುಸಿಯಾಗಿದ್ದೇನೋ ಅಷ್ಟು ಹೆಚ್ಚು ನಾನು ಪ್ರಾರ್ಥನೆ ಮಾಡಲೇಬೇಕು ಎಂಬುದಾಗಿ. ಅಂದ್ರೆ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮಾಡಲು ದೇವರ ಸಹಾಯ ಬೇಕೆಂದು ಅರ್ಥ. ನಾವು ಅನೇಕ ಕೆಲಸಗಳಲ್ಲಿ ತೊಡಗಿರುತ್ತಿದ್ರೆ ನಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ನಮ್ಮ ದೇಹಕ್ಕೆ ಶಕ್ತಿ ನೀಡಲು ದೇವರ ಸಹಾಯ ಅವಶ್ಯಕ. ನಾವೆಲ್ಲ ಒಮ್ಮೆ ಒತ್ತಡಕ್ಕೆ ಒಳಪಡುವಂತ ಪರಿಸ್ಥಿತಿಗೆ ಬರ್ತೇವೆ. ಅವಧಿ ಕಡಿಮೆ, ಕೆಲಸ ಹೆಚ್ಚು. ಅಲ್ಲಿ ನಮ್ಮ ಹೃದಯ ಆತಂಕದಿಂದ ತುಂಬಿಕೊಳ್ತದೆ. ಆದ್ರೆ ಬೈಬಲ್ನಲ್ಲಿ ಹೇಳ್ತದೆ, ದೇವರು ನಮ್ಮನ್ನು ಗೊಂದಲಕ್ಕೆ ತಳ್ಳೋದಿಲ್ಲ, ಅವನು ಶಕ್ತಿ ನೀಡುವವನಾಗಿದ್ದಾನೆ. ಆದದರಿಂದ ಆ ಕವಿಯಾತ್ರಿಯ ಸಲಹೆಯನ್ನು ಅನುಸರಿಸೋಣವಾ? ಈಗಲೇ ಪ್ರಾರ್ಥಿಸೋಣ. ನಮ್ಮ ನಡುವೆ ಜೆನಿಫರ್ ಇದ್ದಾರೆ, ಈಗ ಅವರು ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ, ನೀನೇ ಈ ಭೂಮಿಯನ್ನು ಅದರಲ್ಲಿರುವಂತ ಎಲ್ಲವನ್ನೂ ಕ್ರಮಬದ್ಧವಾಗಿ ರಚಿಸಿದವನು. ನೀವು ಮಹಾನ್ ಪ್ರಭಾವಿ, ಮಹಾಜ್ಞಾನಿ. ನೀವು ನಮ್ಮನ್ನೂ ಸಹ ಕೆಲಸ ಮಾಡಲು ಸೃಷ್ಟಿಸಿದ್ದಿ. ನಾವು ಯಾವ ಕೆಲಸದಲ್ಲಿದ್ರೂ, ಮಕ್ಕಳನ್ನ ಬೆಳೆಸೋದಾಗಿದ್ರು, ತೋಟವನ್ನು ನೋಡಿಕೊಳ್ಳುವುದಾಗಿದ್ರು, ಚಿತ್ರ ಬಿಡಿಸೋದಾಗಿದ್ರು, ಅಥವಾ ನಗರದ ಕಚೇರಿಯಲ್ಲಿ ಕೆಲಸ ಮಾಡೋದಾಗಿದ್ರು, ಈ ಎಲ್ಲವೂ ನಿನ್ನ ಕೊಡುಗೆ. ಕೆಲವೊಮ್ಮೆ ನಾವು ಆತಂಕಗೊಳ್ತೇವೆ, ಹೆಚ್ಚು ವ್ಯಸ್ತರಾಗ್ತೇವೆ, ಕೆಲಸಗಳ ಜೊತೆ ಮಾಡುವೆವೋ ಎಂಬಷ್ಟು. ಆದ್ರೆ ಅಷ್ಟೂ ಕೆಲಸ ನಮ್ಮ ಮುಂದಿರುತ್ತೆ. ಆ ಸಮಯದಲ್ಲಿ ನಮ್ಮ ಶಕ್ತಿ ಕುಗ್ಗುತ್ತದೆ. ದೇವ್ರೆ, ದಯವಿಟ್ಟು ನಮ್ಮ ಮನಸ್ಸಿಗೆ ಶಾಂತಿ ನೀಡು. ವ್ಯಸ್ತತೆ ಹಾಗೂ ಈ ಗಡಿಬಿಡಿಯ ನಡುವೆ ನಿನ್ನನ್ನ ಸ್ಮರಿಸುವಂತೆ ಆಗ್ಲಿ. ನಾನು ಎಲ್ಲವನ್ನ ಸ್ವತಃ ಮಾಡ್ಲಾಗದು ಎಂಬುದನ್ನ ಒಪ್ಕೊಳ್ತೇನೆ. ನೀವೇ ನಮಗೆ ನೆರವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಿರುವಂತ ನಿನ್ನ ಪ್ರೀತಿಗೆ ಅನಂತ ಧನ್ಯವಾದಗಳು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಗೆಳತಿ, ನಾನ್ ನಂಬಿದ್ದೇನೆ, ಅತಿ ಶೀಘ್ರದಲ್ಲಿಯೇ ನಾವೆಲ್ಲರೂ ಮತ್ತೆ ಹೊಸ ಕೆಲಸಗಳ ಒತ್ತಡದಲ್ಲಿ ಸಿಲುಕ್ತೇವೆ. ಆದ್ರೆ ನಾವು ಇಂದು ಕಲಿತದ್ದನ್ನು ನೆನ್ಪಿಟ್ಕೊಳ್ಳೋಣ. ನೀನು ಆತಂಕದಿಂದ ಉಸಿರಾಡುತ್ತಾ ಎಚ್ಚರವಾಗಿದ್ರೆ ಆ ಕ್ಷಣ ತೀವ್ರವಾಗಿ ಉಸಿರೆಳೆ ಮತ್ತು ದೇವರನ್ನ ಪ್ರಾರ್ಥಿಸು. ಆತನು ನಿನ್ನ ಮಾತುಗಳನ್ನ ಕೇಳಲು ಕಾಯ್ತಾ ಇದ್ದಾರೆ. ನಾನು ಸಹ ಅದನ್ನ ಪ್ರಯತ್ನಿಸ್ತೇನೆ. ನೀನು ಕೂಡ ಅಲ್ವೇ? ನಾನು ಕೂಡ. ನೀನು ನಿನ್ ಜೀವನದ ಬಗ್ಗೆ ನಮಗೆ ಬರೆದು ಹೇಳ ಬಯಸ್ತೀಯಾ? ನಮ್ಮನ್ನ ಸಂಪರ್ಕಿಸ್ತೀಯಾ? ಮತ್ತೆ ಭೇಟಿ ಮಾಡೋಣ ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮದಲ್ಲಿ. ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ. ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ. ಮೂರನೇ ದಿನ ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸ್ನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8523047990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.